ಸ್ನೇಹಿತರೆ ನಮಸ್ಕಾರ. ರೇಡಿಯೋ ವಿಜ್ಞಾನದ ಆವಿಷ್ಕಾರಗಳಲ್ಲಿ ಇದೊಂದು ವಿಸ್ಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಯಾವುದೇ ಮಾಧ್ಯಮದಲ್ಲಿ ಪ್ರಸಾರವಾಗ್ತಿರುವಂತಹ ವಿಚಾರಗಳು, ಅದು ಸಂಗೀತ ಆಗಿರಬಹುದು, ಧಾರಾವಾಹಿ ಆಗಿರಬಹುದು, ಕಥೆಗಳಾಗಿರ್ಬೋದು, ಸಿನಿಮಾ ಆಗಿರಬಹುದು, ಎಲ್ಲ ಪ್ರಸಾರಗಳಿಗೆ ಮೂಲ ರೇಡಿಯೋ. ರೇಡಿಯೋ ಮೂಲಕವೇ ಮೊದಲು ಸುದ್ದಿಯ ಪ್ರಸಾರ ಆದದ್ದು, ಆಮೇಲೆ ಸಂಗೀತ ಪ್ರಸಾರವಾದದ್ದು, ನಾಟಕಗಳು ಪ್ರಸಾರವಾದದ್ದು, ರೂಪಕಗಳು ಪ್ರಸಾರವಾದದ್ದು. ಹೀಗೆ ಪ್ರಸಾರದ ಕಲ್ಪನೆಯೇ ರೇಡಿಯೋದ್ದು. ಆನಂತರ ದೂರದರ್ಶನ, ಖಾಸಗಿ ವಾಹಿನಿಗಳು ಎಲ್ಲವೂ ಸಹ ಈ ರೇಡಿಯೋವನ್ನೇ ಅನುಸರಿಸಿದ್ವು. ಈ ಒಂದು ಕಾರಣದಿಂದ ಆಕಾಶವಾಣಿ ಎಲ್ಲಕ್ಕೂ ತಾಯಿ ಅಂತ ಹೇಳ್ಬೋದು. ಶ್ರವ್ಯ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಅದರ ರೂಟ್ಸ್ ಎಲ್ಲ ಆಕಾಶವಾಣಿಯಲ್ಲೇ ಇದೆ. ಒಳ್ಳೊಳ್ಳೆ ಕಾರ್ಯಕ್ರಮದ ನಿರ್ಮಾಪಕರು ಆಕಾಶವಾಣಿಯಲ್ಲೇ ಮೊದಲು ಕಂಡು ಬಂದದ್ದು. ಧ್ವನಿ ಮುದ್ರಣ, ಪ್ರೊಡಕ್ಷನ್, ಪ್ರಸಾರ ಎಲ್ಲವೂ ಕೂಡ ಆಕಾಶವಾಣಿಯಲ್ಲೇ ಆದದ್ದು. ಆನಂತರ ದೃಶ್ಯ ಮಾಧ್ಯಮ ಯಾವಾಗ ಪ್ರಬುದ್ಧಮಾನಕ್ಕೆ ಬಂತು, ಅದು ತನ್ನ ಜಾಲವನ್ನು ಬೀಸ್ತಾ ಹೋಯಿತು. ಆದರೆ ಈ ರೇಡಿಯೋಗೆ ಕಾಂಪಿಟೇಟರ್ ಖಂಡಿತ ಯಾರೂ ಇಲ್ಲ. ತುಂಬ ಜನ ಹೇಳ್ತಾರೆ, ಈಗಲೂ ರೇಡಿಯೋ ಕೇಳ್ತಾರಾ ಯಾರಾದರೂ? ರೇಡಿಯೋಗಳೆಲ್ಲ ಮೂಲೆ ಸೇರಿಬಿಟ್ವು, ಮತ್ತೆ ಅದು ರೆಡಿ ಆಗಲಿಲ್ಲ, ಜನರ ಕೈಗೆ ಬರಲಿಲ್ಲ ಅಂತ. ಇದು ಶುದ್ಧ ಸುಳ್ಳು. ಯಾಕೆ ಶುದ್ಧ ಸುಳ್ಳು ಅಂತ ಹೇಳಿದ್ರೆ, ಇವತ್ತು ಸಹ 65% ಜನ ರೇಡಿಯೋವನ್ನೇ ಅವಲಂಬಿಸಿದ್ದಾರೆ. ರೇಡಿಯೋದಲ್ಲೂ ತಂತ್ರಜ್ಞಾನ ತುಂಬ ಬದಲಾವಣೆ ಆಗಿದೆ. ಮ್ಯೂಸಿಕ್ ಕೇಳಲಿಕ್ಕೆ, ಯಾವುದಾದ್ರೂ ಒಂದು ಭಾಷಣ ಕೇಳಲಿಕ್ಕೆ, ನಾಟಕ ಕೇಳಲಿಕ್ಕೆ, ಚಿತ್ರಗೀತೆಗಳಂತೂ ಬಹಳ ಪಾಪ್ಯುಲರ್ ಈ ರೇಡಿಯೋ ಮೂಲಕ. ಶಾಸ್ತ್ರೀಯ ಸಂಗೀತಕ್ಕೆ ಹೇಳಿ ಮಾಡಿಸಿದ್ದು ಈ ರೇಡಿಯೋ. ಇವತ್ತು ಕೂಡ ಶಾಸ್ತ್ರೀಯ ಸಂಗೀತದ ಅಭಿಮಾನಿಗಳು ರೇಡಿಯೋವನ್ನೇ ಆಲಿಸೋದು. ಮತ್ತು ಎರಡನೇದಾಗಿ ಚಿತ್ರಗೀತೆಗಳು ಸಾಮಾನ್ಯರಿಗೆ ಹೆಚ್ಚು ಪ್ರಿಯವಾದದ್ದು. ಚಿತ್ರಗೀತೆಗಳನ್ನು ಇಷ್ಟಪಡುವಂಥವರು ರೇಡಿಯೋವನ್ನು ಕೇಳ್ತಾರೆ. ಆಮೇಲೆ ಭಾವಗೀತೆಗಳು, ಜನಪದ ಗೀತೆಗಳು, ನಾಟಕ, ರೂಪಕ, ಯಕ್ಷಗಾನ, ಸೌಂಡ್ ಟ್ರ್ಯಾಕ್ ಇವತ್ತು ಕೂಡ ಎಲ್ಲ ಪ್ರಸಾರ ಆಗ್ತಾ ಇರೋದು ಆಕಾಶವಾಣಿಯಲ್ಲಿ. ಈ ಒಂದು ಕಾರಣದಿಂದ ಆಕಾಶವಾಣಿ ಮುದ್ರಣ ಮಾಧ್ಯಮ ಹೇಗೆ ಶಾಶ್ವತವಾಗಿ ಗಟ್ಟಿಯಾಗಿ ನೆಲೆಯೂರಿ ನಿಲ್ತೋ, ಅದೇ ರೀತಿಯಲ್ಲಿ ಈ ಶ್ರವ್ಯ ಮಾಧ್ಯಮ ನೆಲೆಯಾಗಿ ನಿಂತಿದೆ. ಬಹುಜನರ ಸಂಗಾತಿಯಾಗಿದೆ. ಕಾಡು ಮೇಡುಗಳಿಗೆ, ಗುಡ್ಡ ಬೆಟ್ಟಗಳಿಗೆ ಸುಲಭವಾಗಿ ತಲುಪುವಂಥದ್ದು ರೇಡಿಯೋ. ಪತ್ರಿಕೆಗಳೇ ತಲುಪಲು ಆಗದೇ ಇರುವಂತಹ ಸ್ಥಳಗಳಿಗೆ ತಲುಪುವುದು ರೇಡಿಯೋ. ಒಂದು ಮನೆಯಲ್ಲಿ ಒಂದು ರೇಡಿಯೋ ಇದ್ದರೆ ಅದೊಂದು ಒಳ್ಳೆಯ ಆತ್ಮೀಯ ಸಂಗಾತಿ. ಪುಸ್ತಕ ಹೇಗೆ ಕೆಲವರಿಗೆ ಆಪ್ತ ಸಂಗಾತಿಯಾಗಿರುತ್ತೋ, ಅದೇ ರೀತಿಯಲ್ಲಿ ಕೆಲವರಿಗೆ ರೇಡಿಯೋ ಅನ್ನೋದು ಆಪ್ತ ಸಂಗಾತಿ. ಹಾಗಾಗಿ ಮಾರ್ಕೋನಿ ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಈ ಒಂದು ಜಗತ್ತಿಗೆ, ಅದು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ರೇಡಿಯೋ ಕೇಳಿ ಕೆಟ್ಟೋರು ಯಾರೂ ಇಲ್ಲ. ರೇಡಿಯೋ ಮನಸ್ಸನ್ನು ಅರಳಿಸುತ್ತೆ, ಸದ್ದು ಮಾಡೋದಿಲ್ಲ. ಅದು ತಿಳಿ ಹೇಳುತ್ತೆ, ಮನಸ್ಸನ್ನು ತಿಳಿಯಾಗಿಸುತ್ತೆ. ಆದರೆ ಸದ್ದು ಮಾಡುವಂತಹ ಮಾಧ್ಯಮಗಳು ಶಾಶ್ವತವಾಗಿ ನಿಲ್ಲೋದಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ಏನೆಲ್ಲ ಬದಲಾವಣೆಗಳು ಬಂದಿವೆ. ಆ ಎಲ್ಲ ಬದಲಾವಣೆಗಳಿಗೂ ಯಾವುದಕ್ಕೂ ಜಗ್ಗದೆ ಹಿಗ್ಗದೆ ನಿರಂತರವಾಗಿ ಸಾಗಿ ಬರ್ತಾ ಇರುವಂಥದ್ದು ಶ್ರವ್ಯ ಮಾಧ್ಯಮ. ಶ್ರವ್ಯ ಮಾಧ್ಯಮ ಶಾಶ್ವತವಾಗಿ ನಿಲ್ಲುವಂಥದ್ದು, ಆಮೇಲೆ ತನ್ನ ಅಸ್ತಿತ್ವವನ್ನು ಸದಾ ಈ ಒಂದು ಸಮಾಜದಲ್ಲಿ ಉಳಿಸ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಸುದ್ದಿ ವಿಚಾರ ಬಂದಾಗ ಸುದ್ದಿಯನ್ನು ಕೇಳಬೇಕು. ಕಥೆಯನ್ನು ಹೇಗೆ ಕೇಳಬೇಕು, ಕಥೆಯನ್ನು ನೋಡೋಕ್ಕಾಗಲ್ಲ, ಸುದ್ದಿಯನ್ನು ಕೂಡ ನೋಡೋಕ್ಕಾಗಲ್ಲ. ಸುದ್ದಿಯನ್ನು ನೋಡಿದ್ರೆ ಕೇಳಿದಷ್ಟು ಸ್ವಾರಸ್ಯಕರವಾಗಿ ಇರೋದಿಲ್ಲ. 5 ನಿಮಿಷದಲ್ಲಿ, 10 ನಿಮಿಷದಲ್ಲಿ, 15 ನಿಮಿಷದಲ್ಲಿ ಸುದ್ದಿ ಪ್ರಸಾರ ಮಾಡಿ ಇಂತಿಷ್ಟೇ ನಿಮಿಷಕ್ಕೆ ಶುರು ಮಾಡಿ ಇಂತಿಷ್ಟೇ ನಿಮಿಷಕ್ಕೆ ಮುಗಿಸ್ಬೇಕು ಎಂಬಂತಹ ಕಲ್ಚರ್ ಇರೋದು ಇವತ್ತು ಕೂಡ ರೇಡಿಯೋದಲ್ಲಿ. ರೇಡಿಯೋ ಯಾವತ್ತೂ ನ್ಯೂಸ್ ಕಾಮೆಂಟ್ರಿ ಮಾಡಿಲ್ಲ. ಗಂಟೆಗಟ್ಟಲೆ ನ್ಯೂಸ್ಗಳಿಲ್ಲ. 5 ನಿಮಿಷದಿಂದ 10 ನಿಮಿಷ, 15 ನಿಮಿಷ ಮ್ಯಾಕ್ಸಿಮಮ್, ಇಷ್ಟೇ ರೇಡಿಯೋ ಸುದ್ದಿಗಳು. ಆಮೇಲೆ ಶಾಸ್ತ್ರೀಯ ಸಂಗೀತಕ್ಕೂ ಇಂತಿಷ್ಟು ಸಮಯ ಅಂತ ಮೀಸಲಾಗಿರಿಸಲಾಗಿದೆ. ಅದು ಶಾಸ್ತ್ರೀಯ ಸಂಗೀತಕ್ಕೆ ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ಕೃತಿಗಳು ದೊಡ್ಡದು. ಆದ್ದರಿಂದ ಶಾಸ್ತ್ರೀಯ ಸಂಗೀತಕ್ಕೆ ಅರ್ಧ ಗಂಟೆ ಮಿನಿಮಮ್, ಹೆಚ್ಚು ಅಂದರೆ 1.5 ಗಂಟೆ. ಜನಪದ ಗೀತೆ ಮತ್ತು ಭಾವಗೀತೆಗಳು, ಕವಿಗಳು ಬರೆದಂತಹ ಗೀತೆಗಳೆಲ್ಲವೂ ಕೂಡ ಜನರನ್ನು ತಲುಪಿದ್ದು ಈ ರೇಡಿಯೋ ಮೂಲಕ. ಹೀಗಾಗಿ ಸ್ವತಂತ್ರವಾದ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿ ಜನರ ಮಾನಸದಲ್ಲಿ ಸದಾ ಹಸಿರಾಗಿರುವಂತಹದ್ದು ರೇಡಿಯೋ.
ರೇಡಿಯೋ ಕಂಡುಹಿಡಿದಂತಹ ಮಾರ್ಕೋನಿಗೆ ಅನಂತ ಅನಂತ ಧನ್ಯವಾದಗಳನ್ನು ಶ್ರೋತೃಗಳು ಹೇಳಬೇಕು. ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಎಲ್ಲರಿಗೂ ಹೇಳಬೇಕು. ಕಲಾವಿದರು, ತಂತ್ರಜ್ಞರು ಮತ್ತು ಕಾರ್ಯಕ್ರಮವನ್ನು ನಿರೂಪಿಸುವವರು ಎಲ್ಲರೂ ಕೂಡ ಆಕಾಶವಾಣಿಯಲ್ಲಿ ಸಂತೋಷದಿಂದ ಕೆಲಸ ಮಾಡ್ತಾರೆ. ಹ್ಯಾಪಿ ಅದೊಂದು ಎಂಜಾಯ್ಮೆಂಟ್. ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಇರುವಂತಹ ಮಾಧ್ಯಮ ಅದು. ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ, ಆದರೆ ಕೇಳಿಸ್ಕೊಳ್ಳೋದ್ರಲ್ಲಿ ಇರುವಂತಹ ಹಿತ ಮತ್ತಾವುದರಲ್ಲೂ ಇರೋದಿಲ್ಲ. ಇಮ್ಯಾಜಿನೇಷನ್ ಅಂತ ಇರೋದೇ ಕೇಳಿಸ್ಕೊಳ್ಳೋದ್ರಲ್ಲಿ. ಸಂಗೀತವನ್ನು, ಚಿತ್ರಗೀತೆಯನ್ನು ನೀವು ಕೇಳಿಸ್ಕೊಂಡಾಗ ಸಿಕ್ಕುವಂತಹ ಆನಂದ ಯಾವ ಕಾರಣಕ್ಕೂ ನೀವು ನೋಡಿದಾಗ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೇಡಿಯೋ ಅನ್ನೋದು ಶಾಶ್ವತವಾಗಿ ಇರುವಂತಹ ಒಂದು ಸಮೂಹ ಮಾಧ್ಯಮದಲ್ಲಿ ಅದು ಕೂಡ ಒಂದು. ಇಷ್ಟು ಸೀಮಿತವಾದ ಅವಧಿಗೆ ಒಂದೆರಡು ಮಾತುಗಳನ್ನು ನಾನು ಮಾಧ್ಯಮದಲ್ಲಿ ಇದ್ದಂತಹ ಕಾರಣದಿಂದ, ಮತ್ತು ಮೊದಲು ಕೂಡ ನಾನು ರೇಡಿಯೋ ಪ್ರೇಮಿ ಆದ್ದರಿಂದ ಈ ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು.